ದರ್ಶನ್ ಪ್ರಕರಣದಲ್ಲಿ ತ್ವರಿತಗತಿಯ ನ್ಯಾಯಾಲಯ ಸ್ಥಾಪನೆಗೆ ರಾಜ್ಯ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ. ಎಜಿ ಮತ್ತು ಗೃಹ ಇಲಾಖೆಯದು ಅನುಮತಿ ಎಲ್ಲ ಕೇಳಿದಾರಂತೆ, ಅಂದರೆ ಕಾನೂನು ಇಲಾಖೆ ಅಭಿಪ್ರಾಯ ಎಲ್ಲ ಕೇಳಿದಾರಂತೆ. ಸೆಪ್ಟೆಂಬರ್ 17ನೇ ತಾರೀಕಿನ ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತಂತೆ, ಅಲ್ಲೊಂದು ತೀರ್ಮಾನ ತಗೋಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ಕೋರ್ಟು ಅದಕ್ಕೆ ತೀರ್ಮಾನ ಮಾಡುತ್ತೆ. ಈ ಮಧ್ಯೆ ಅವ್ರ ಕುಟುಂಬ ಏನೋ ಹೋಗಿ ಅವ್ರು ನೋಡಬೇಕಾಗಿತ್ತಂತೆ, ಇವತ್ತು ಅವ್ರು ಹೋಗಿಲ್ಲ. ಮತ್ತು ಅವ್ರು ಕೊಟ್ಟಿದ್ದಕ್ಕೆ ಟಿ ವಿ ಕೆಟ್ಟೋಗ್ಬಿಟ್ಟಿದೆಯಂತೆ, ಹಂಗಾಗಿ ಅವ್ರ ಪುಸ್ತಕ ಓದ್ತಾ ಇದ್ದಾರೆ ಅಂತ ಸುದ್ದಿ, ಗೊತ್ತಿಲ್ಲ. ಈ ಮಧ್ಯೆ ನಾಳೆ ಆರೋಪಿಗಳನ್ನೆಲ್ಲ ಹಾಜರುಪಡಿಸ್ತಾರೆ ಮತ್ತು ಎಕ್ಸ್ಟೆಂಡ್ ಆಗುತ್ತೆ 99% ಅದು, ಬಿಕಾಸ್ ಅವ್ರದ್ದು ಯಾರ್ದು ಜಾಮೀನು ಅರ್ಜಿ ಇಲ್ಲ. ಇನ್ನೊಂದು ವಾರ ಹಾಕೋದು ಬೇಡ ಅಂತೇನೋ ವಕೀಲರೇನೋ ಹೇಳಿದ್ದಾರೆ ಅಂತ ಸುದ್ದಿ. ಈಗ ನೋಡೋಣ ಅವ್ರು ಯಾವಾಗ ಹಾಕ್ತಾರೋ, ಅವಾಗ ಯಾವ ಆಧಾರದಲ್ಲಿ ಹಾಕ್ತಾರೆ ಅನ್ನೋದನ್ನು ನೋಡೋಣ. ಆವಾಗ ಹೈಕೋರ್ಟ್ ಅವ್ರದ್ದು ಮನೆ ಊಟದ ವಿಚಾರಕ್ಕೆ ಬಂದಾಗ ದರ್ಶನ್ ಒಬ್ಬರೇ ಅಲ್ಲ, ಇಲ್ಲಿ ಎಲ್ಲರಿಗೂ ಪೌಷ್ಟಿಕಾಂಶ ಆಹಾರ ಸಿಗಬೇಕು, ಅವರೊಬ್ಬರಿಗೆ ಯಾಕೆ? ಆದ್ದರಿಂದ ಅರ್ಜಿದಾರರು, ಜೈಲಧಿಕಾರಿಗಳು ಎಲ್ಲರೂ ಅಫಿಡವಿಟ್ ಹಾಕ್ರಿ, ಅದೇನೇನು ಪೌಷ್ಟಿಕಾಂಶ ನೋಡೋಣ ಅಂತೇಳಿ 21ನೇ ತಾರೀಕು ಕೇಸನ್ನು ಮುಂದಕ್ಕೆ ಹಾಕಿದ್ದಾರೆ. ಅದು ಸುದ್ದಿ. ಎಸ್. ಇನ್ನು ಜಮ್ಮು ಕಾಶ್ಮೀರ ಚುನಾವಣೆ ಗೆಲ್ಲಲು ಬಿಜೆಪಿಯಿಂದಲೇ ಕಾಂಗ್ರೆಸ್ ಕೂಡ ಬಿಜೆಪಿ ರೀತಿಯಲ್ಲೇ ಕಾಂಗ್ರೆಸ್ ಕೂಡ ಭರವಸೆಗಳ ಮಹಾಪುರವನ್ನೇ ಹರಿಸಿದೆ. ಕರ್ನಾಟಕ ಮಾದರಿಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಗೃಹಲಕ್ಷ್ಮಿ ಮಾದರಿಯಲ್ಲಿ ಕುಟುಂಬದ ಯಜಮಾನಿಗೆ 3,000, 11 ಕೆಜಿ ಪಡಿತರ, 25 ಲಕ್ಷದವರೆಗೂ ಆರೋಗ್ಯ ವಿಮೆ, ಮಹಿಳಾ ಉದ್ಯಮಿಗಳಿಗೆ 5 ಲಕ್ಷದವರೆಗೂ ಸಾಲ, ವಲಸೆ ಕಾಶ್ಮೀರಿ ಪಂಡಿತರಿಗೆ ಪುನರ್ವಸತಿ, ಹೀಗೆ ಹಲವು ಭರವಸೆಗಳನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಮರುಸ್ಥಾಪನೆ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇದೇ ವೇಳೆ ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ ಅಂದವರು ಎಲ್ಲಿ? ಅವರು 240ಕ್ಕೆ ಸೀಮಿತರಾದ್ರು. ನಮಗೆ ಇನ್ನು 20 ಸೀಟ್ ಹೆಚ್ಚು ಬಂದಿದ್ರೆ ಅವರೆಲ್ಲ ಜೈಲಿನಲ್ಲಿ ಇವ್ರು ಹೇಳ್ದಂಗೆಲ್ಲ ಜೈಲಿಗೆ ಹಾಕಕ್ಕಾಗಲ್ಲ, ಇವ್ರು ಹೇಳ್ದಂಗೆಲ್ಲ ಇಟ್ಕೊಳ್ಳೋಕ್ಕೂ ಆಗಲ್ಲ, ಅದೆಲ್ಲ ಮಾಡ್ಬೋದು ಬಿಡಿ. 11 ಕೆಜಿ ಪಡಿತರ ಅನ್ನೋದನ್ನ ಜಮ್ಮು ಕಾಶ್ಮೀರದವ್ರು ಯಾರೊಬ್ರು ಕೇಳ್ಬಿಡ್ರಪ್ಪ, ಅಲ್ಲಿ ಅವ್ರು ಕೇಳಬೇಕು. ಇದು 5 ಕೆಜಿ ಗೌರ್ಮೆಂಟ್ ಇಂಡಿಯಾ ಸೇರಿ 6 ಅಥವಾ ಇನ್ನೂ ಎಕ್ಸ್ಟ್ರಾ ಕೊಡ್ತಾರೆ, ಅದ ಎಕ್ಸ್ಟ್ರಾ 11 ಪ್ಲಸ್ 5 ಇಲ್ಲ, 5 ಕೊಡ್ಸೋದಕ್ಕೆ ಆಗ್ತಿಲ್ಲ. ಕೇಳ್ಕೊಳ್ರಪ್ಪ, ನಮ್ಮ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ, ಇಷ್ಟೊಮ್ಮೆ ನಿಮ್ಮ ಇಷ್ಟ. ಇನ್ನು ರಾಜ್ಯದ ಮರುಸ್ಥಾಪನೆ ಮಾಡ್ತೀವಿ ಸ್ಥಾನಮಾನ ಅಂದರೆ ಅದು ರಾಜ್ಯದ ಮರುಸ್ಥಾಪನೆ ಆಗಲೇಬೇಕಾಗತ್ತೆ, ಇವತ್ತಲ್ಲ ನಾಳೆ ಅಸೆಂಬ್ಲಿ ಆದಮೇಲೆ. ಬಟ್ ರಾಜ್ಯದ ಸ್ಥಾನಮಾನ ಮರುಸ್ಥಾಪನೆ ಬೇರೆ, ಆರ್ಟಿಕಲ್ 370 ಬೇರೆ, ಎರಡು ಬೇರೆ ಬೇರೆ. ಅದು ಎಲ್ಲ ರಾಜ್ಯಗಳಂತೆ ಸಮಾನ ಹಕ್ಕುಗಳು ಮತ್ತು ಗೌರವ ಮರ್ಯಾದೆಯೊಂದಿಗೆ ಬರಬೇಕಾದ ರಾಜ್ಯವಾಗಬೇಕದು. ವಿಶೇಷವಾದಂತಹ ಲಾಭಗಳನ್ನು ಇಟ್ಕೊಂಡು ಹಿಂಗಂದಾಗ ಹಿಂಗೆ, ಹಂಗಂದಾಗ ಹಂಗೆ ಅನ್ನೋ ರಾಜ್ಯ ಆಗಕ್ಕಾಗಲ್ಲ ಭಾರತದ ಭೂಪಟದೊಳಗಡೆ ಇದ್ದಾಗ. ನೀವು ಅಧಿಕಾರಕ್ಕೆ ಬಂದಾಗ ಅದನ್ನು ಹೇಳಬೇಕೆಲ್ಲರೂ. ಹರಿಯಾಣ ಚುನಾವಣೆ ರಾಜಕೀಯ ರಂಗೇರಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೇಶ್ ಫೋಗಟ್ ನಾಮಪತ್ರ ಹಾಕಿದ್ದಾರೆ. ಆಮ್ ಆದ್ಮಿ ಪಕ್ಷ ಅವ್ರಿಗೆ ಶಾಕ್ ಕೊಟ್ಟಿದ್ದಾರೆ. ವಿನೇಶ್ ವಿರುದ್ಧ ಕವಿತಾ ದಲಾಲ್ AAP ಅವ್ರನ್ನ ಇಳಿಸಿದ್ದಾರೆ. ಈ ಮಧ್ಯೆ ನಮ್ಮನ್ನು ಅನರ್ಹ ಮಾಡಿದಾಗ ಭಾರತೀಯ ಒಲಿಂಪಿಕ್ ಸಮಿತಿ ಸದಸ್ಯ ಉಷಾ ತಮ್ಮನ್ನು ಭೇಟಿ ಮಾಡಿ ಸಮಾಧಾನ ಮಾಡೋಕ್ಕಲ್ಲ, ಫೋಟೋಗೆ ಪೋಸ್ಟ್ ಕೊಡೋಕ್ಕೆ ಬಂದಿದ್ದರು. ಕನಿಷ್ಠ ಆರೋಗ್ಯ ವಿಚಾರಿಸಲಿಲ್ಲ, ಹೋರಾಟದಲ್ಲಿ ನನಗೆ ಕಾನೂನಲ್ಲಿ ಏನೂ ಕೇಂದ್ರ ಸರ್ಕಾರ ಬೆಂಬಲ ಕೊಡಲಿಲ್ಲ ಅಂತ ಈಗ ಹೇಳ್ತಿದ್ದಾರೆ. ಚೆನ್ನಾಗಿದೆ. ಹರೀಶ್ ಸಾಳ್ವೆನೇ ಆರ್ಗ್ಯೂ ಮಾಡಿದ್ರಲ್ಲ ಆ ಕೇಸನ್ನು, ಅದು ನೀನು ವಿನೇಶ್ ಫೋಗಟ್ ಏನಾರು ಅಪಾಯಿಂಟ್ ಮಾಡ್ಕೊಂಡಿದ್ರ? ರಾಜಕಾರಣಕ್ಕೆ ಹೋದ ತಕ್ಷಣ ಆ ಬುದ್ಧಿನ ರಕ್ತದಲ್ಲಿ ಹಾಕೋಬೇಡಿ, ಸುಳ್ಳು ಹೇಳಬಾರ್ದು. ಹಂಗೆ ಹರೀಶ್ ಸಾಳ್ವೆ ಅವರೇ ಆರ್ಗ್ಯೂ ಮಾಡಿದ್ರು ಅದನ್ನು, ನಾನೇ ಪರ್ಸನಲ್ ಆಗಿ ಮಾಡ್ಕೊಂಡೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈಗ ನಾವು ಯಾರು ಕಾರಣ ಆಗಿದ್ರ? ಕೇಂದ್ರ ಸರ್ಕಾರ ಯಾರು ಕಾರಣ ಇದ್ರ? ನೀವು ತೂಕ ಜಾಸ್ತಿ ಮಾಡ್ಕೊಳ್ಳಿನಕ್ಕೆ ನಿಮಗೆ ಜ್ಞಾನ ಇರಬೇಕಿತ್ತೋ ಇಲ್ವೋ, ನಾನು ತೂಕ ಎಷ್ಟಿರಬೇಕು ಅನ್ನೋದು ಮಾಡ್ಕೊಂಬಿಟ್ಟು ಉಳಿದವ್ರನ್ನವರೆಲ್ಲ ಬರ್ಬೇಕು ನನಗೆ ಅಂದ್ರೆ ಎಡವಟ್ ಆದ್ಮೇಲೆ. ಚೆನ್ನಾಗಿದೆ. ರಾಜಕಾರಣಕ್ಕೆ ಹೋದ ತಕ್ಷಣ ವರ್ಷ ಚೆನ್ನಾಗಿ ತೋರಿಸ್ತಾರೆ ಇವ್ರುಗಳು. ಯುವ ವೈದ್ಯ ಅತ್ಯಾಚಾರ ಖಂಡಿಸಿ 33 ದಿನಗಳಿಂದ ಪ್ರತಿಭಟನೆ ನಡೆದಿತ್ತು. ಇವಾಗ ವೈದ್ಯರು ಒಂದೆಜ್ಜೆ ಹಿಂದೆ ಹೋಗಿ ಮಮತಾ ಬ್ಯಾನರ್ಜಿ ಜೊತೆಗೆ ಮಾತುಕತೆಗೆ ಸಿದ್ಧ ಅಂದಿದ್ದಾರೆ. ಜೊತೆಗೆ ಬಹಿರಂಗವಾಗಿ ಚರ್ಚೆ ಮಾಡಬೇಕು, 30 ಪ್ರತಿನಿಧಿಗಳ ಭೇಟಿಗೆ ಅವಕಾಶ ಕೊಡಬೇಕು, ಬಹಿರಂಗ ಚರ್ಚೆಯ ನೇರ ಪ್ರಸಾರ ಆಗಬೇಕು ಅಂತೆಲ್ಲ ಡಿಮಾಂಡ್ ಇಟ್ಟಿದ್ದಾರೆ. ಈ ವಿಷಯದಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಈ ಮಧ್ಯೆ ಹತ್ಯಾಚಾರ ಆರೋಪಿ ಸಂಜಯ್ ರಾಯ್ ವಿಚಾರಣೆಯನ್ನು ಸಿಬಿಐ ತೀವ್ರಗೊಳಿಸಿದೆ. ಶವಗಳ ಜೊತೆ ಸೆಕ್ಸ್ ನಡೆಸಿದ ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಇನ್ನು ಮಾಜಿ ಪ್ರಿನ್ಸಿಪಾಲ್ ಸಂಜಯ್ ಘೋಷ್ ವಿರುದ್ಧ ಹಾಂಗ್ಕಾಂಗ್ನಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿರುವ ವಿಚಾರ ಬೆಳಕಿಗೆ ಬಂದಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ನಂತರ ಮಾಲ್ಡೀವ್ಸ್ ದೇಶ ಎಚ್ಚೆತ್ತುಕೊಂಡಿದೆ. ಮೋದಿ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಲು ಜನವರಿಯಲ್ಲಿ ಭಾರತ ಪ್ರವಾಸ ಕೈಗೊಳ್ಳುವುದಾಗಿ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಪ್ರಕಟಿಸಿದ್ದಾರೆ. ಈ ಪ್ರಕಟಣೆ ಹೊರಬೀಳುವ ಕೆಲವೇ ಹೊತ್ತುಗಳ ಮೊದಲು ಪ್ರಧಾನಿ ಮೋದಿ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಂತಹ 2 ಮಂತ್ರಿಗಳ ತಲೆದಂಡ ಆಗಿದೆ. ಈ ಹಿಂದೆ ಸಂಪುಟದಿಂದ ಸಸ್ಪೆಂಡ್ ಮಾಡಲಾಗಿತ್ತು, ಇದೀಗ ರಾಜೀನಾಮೆಯನ್ನು ಪಡೆದಿದ್ದಾರೆ. ಮಾಲ್ಡೀವ್ಸು ಭಾರತದ ಜೊತೆ ಕಾಲ್ ಕೆರ್ಕೊಂಡು ತನ್ನ ಭವಿಷ್ಯವನ್ನು ರಾಜಕಾರಣವನ್ನು ಮಾಡಬೇಕಾಗಿಲ್ಲ, ಹಂಗೆ ಮಾಡಬೇಕಾದ ನೆಸಿಸಿಟಿ ಇಲ್ಲ ಅವ್ರಿಗೆ. ಅಲ್ಲಿಗೇನು ಅಲ್ಲಿದ್ದಿದ್ದ ಸರ್ಕಾರನ ಕೆಡವಕ್ಕೆ ಓಟ್ ಹಾಕಿಸ್ಕೊಳ್ಳೋಕ್ಕೆ ಮಾಡಿಬಿಟ್ರು. ಈಗ ಇಲ್ಲಿ ಪಾಕಿಸ್ತಾನದ ಪಾಲಿಟಿಷಿಯನ್ಸು 3 ಹೊತ್ತು ಇಂಡಿಯಾ ಮೇಲೆ ಹೇಳಿ 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 ಮಾಡ್ದಂಗೆ ಮಾಡಿದ್ರು, ಅನುಭವಿಸ್ತಾರೆ ಈಗ ಅಷ್ಟೇ. ಇದು ಅಷ್ಟೇ, ನೆಸಿಟಿ ಇಲ್ಲಪ್ಪ ಅವ್ರಿಗೆ.
ಬೆಂಗಳೂರಿನಲ್ಲಿ ಉದ್ಯಮಿಯ ಅಪಹರಣ, ಬೆದರಿಕೆ, ಹಣಕ್ಕೆ ಬೇಡಿಕೆ ಆರೋಪದ ಮೇಲೆ ಕೇಂದ್ರದ 4 GST ಅಧಿಕಾರಿಗಳನ್ನು ಸಿಸಿಬಿ ಬಂಧಿಸಿದೆ. ಹೌದಾ? ಹೌದು. ತಗೊಳಪ್ಪ, ಮೊದಲು ನಮ್ಗೇನಿತ್ತು ಇನ್ಕಮ್ ಟ್ಯಾಕ್ಸು, ಅದು ಬಿಟ್ಟರೆ ನಮ್ಮ ರಾಜ್ಯದ್ದು ಸೇಲ್ಸ್ ಟ್ಯಾಕ್ಸು, ನಮ್ಗೆ ಇನ್ಯಾರೂ ಇರಲಿಲ್ಲ. ಇನ್ನೊಂದು ಹೊಸ ತಂಡ ಹುಟ್ಕೋತಾ ಇದು GST, ಸೆಂಟ್ರಲ್ GST. ಅವರು ಬಂದು ಅವ್ರದ್ದು ಒಂದು ದಾಳಿ ಇನ್ಮೇಲೆ ತಗಳಿ. ನಿರ್ಮಲಾ ಸೀತಾರಾಮನ್ ಅವ್ರ ಮೇಡಮ್ ಕೇಳಿದ್ರೆ ಇದಕ್ಕೊಂದು 2 ಲಕ್ಷ ಉತ್ತರ ಬಿಸಾಕ್ತಾರೆ. ಯಾವ್ದಕ್ಕೆ ಬೇಕಾದ್ರೂ ಬಿಸಾಕ್ತಾರೆ. ಅವ್ರಿಗೆ ಬೇಕಾದ್ರೆ ಇದೇನ್ರಿ ಮಾನ ಮರ್ಯಾದೆ ಲಜ್ಗೆಟ್ ಹತ್ರ ಆಗೋಗಿದೆಯಲ್ಲ ಇವೆಲ್ಲ. ಏನೋ ಆರೋಪ ಬಂದಿದೆ. ಈಗ ಅದೇನೋ ಒಂದು ಪ್ರಕರಣ ಮುಚ್ಚಾಕಕ್ಕೆ 1.5 ಕೋಟಿ ಪಡೆದು ಎಸ್ಕೇಪ್ ಆಗಿದ್ರು ಅಂತ ಈ ಸಂಬಂಧ ಯಾರೋ ಉದ್ಯಮಿ ಕೇಶವನವರು ಬೈಪನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ಆಮೇಲೆ CCB ಕೇಸ್ ಹೋಗಿದೆ. ಅದು ತನಿಖೆ ಮಾಡಿದ CCB ಪೊಲೀಸರು GSTಯ ಕೇಂದ್ರ ಗುಪ್ತತಳದ ಮಹಿಳಾ ಅಧಿಕಾರಿ ಯಾರೋ ಸೊನಾಲಿ ಸಹಾಯ್ ಅಂತೆ, ಇನ್ಯಾರೋ ಸೀನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಮನೋಜ್ ಸೈನಿ, ನಾಗೇಶ್ ಬಾಬು, ಅಧೀಕ್ಷಕ ಯಾರೋ ಅಭಿಷೇಕ್ ಅಂತೆ, ಅವ್ರನ್ನ ಬಂಧಿಸಿದ್ದಾರೆ. ಇಲ್ಲ, ಇದಾಗಿರಲ್ಲ. ಇದು ಕಾಂಗ್ರೆಸ್ಸಿನ ಕುತಂತ್ರ. ಇಲ್ಲ, ಇದು ಕಾಂಗ್ರೆಸ್ಸಿನ ಕುತಂತ್ರ. ಕೇಂದ್ರದ ಸರ್ಕಾರದ ವಿರುದ್ಧ ಅವ್ರಿಗೆ ಅವಮಾನ ಮಾಡಕ್ಕೆ ಪಿತೂರಿ CCB ಮೂಲಕ ಮಾಡಿಸ್ತಿರೋ ಕುತಂತ್ರ ಅಂತ ಹೇಳಬೇಕು. ಅಷ್ಟೇ, ಅಷ್ಟು ಹೇಳ್ಕೊಳ್ಳಿ. ಮುಂದಿನ ನೋಡ್ಕೊಳ್ಳೋಣ ಆಮೇಲೆ. ಇದು ರಾಜಕಾರಣನೇ ಆಗೋದು. ಅದೊಂದೇ ಅವ್ರನ್ನ ಉಳಿಸೋದು, ಇನ್ನೇನು ಉಳಿಸಲ್ಲ. ಯಾಕಂದರೆ ದುಡಿಯೋನು ಯಾವನೋ, ತಿನ್ನೋನು ಯಾವನೋ, ಬೋತ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್ನಲ್ಲಿ, ಎರಡು ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್. ದುಡಿಯೋನು ಯಾವನೋ, ತಿನ್ನೋನು ಯಾವನೋ. ಪುಕ್ಕಟ್ಟೆ ತಿನ್ನೋಕ್ಕೆ ಹುಲ್ಲು ಸಿಕ್ಕಿದಾಗ ನಾನು ಯಾಕೆ ಕುದುರೆಯಾಗಿ ಮೇಯೋದನ್ನು ಬಿಡಬೇಕು? ಮೇಯ್ರಿ. ಕಿಡಿಗೇಡಿಗಳು ವಂದೇ ಭಾರತ್ ರೈಲುಗಳನ್ನ ಟಾರ್ಗೆಟ್ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಬಿಹಾರದ ಗಯಾದಲ್ಲಿ ಟ್ರಯಲ್ ರನ್ನಲ್ಲಿ ಹೋಗ್ತಾ ಇದ್ದಂತಹ ವಂದೇ ಭಾರತ್ ರೈಲಿಗೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಸೆಪ್ಟೆಂಬರ್ 15ರಂದು ಜಮ್ಶೆಡ್ಪುರ್ ಪಾಟ್ನಾ ನಡುವಣ ವಂದೇ ಭಾರತ್ ರೈಲಿಗೆ ಮೋದಿ ಚಾಲನೆ ಕೊಡ್ತಾರೆ. ಇದಕ್ಕಾಗಿ ಟ್ರಯಲ್ ರನ್ ನಡೀತಾ ಇತ್ತು. ಈ ಸಂಬಂಧ ಕಲ್ಲು ತೂರಾಟ ಆಗಿದೆ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಂದಹಾಗೆ ಇದೇ ಭಾನುವಾರ ಹುಬ್ಬಳ್ಳಿ ಪುಣೆ ನಡುವೆ ಸಂಚರಿಸುವ ವಂದೇ ಭಾರತ್ ರೈಲಿಗೆ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಿಸ್ತಾರೆ. ಅದು ಟ್ರೈನ್ ಹೋಗ್ತಿದ್ದ ಕಲ್ಲು ಹೊಡೆದಿರೋದಲ್ಲ, ಸ್ಟೇಷನ್ ಅಲ್ಲಿ ನಿಂತಿರುವಾಗ ಹೊಡೆದಿರೋದು. ಹೌದು ಸರ್, ನಿಂತಿರುವಾಗಲೇ ಹೋಗಿ ಕಾರ್ ಇದು ಗಾಜಿಗೆ ಹೊಡೆದಿರೋದು. ಅದೇ ಗಾಜಿಗೆ ಬುರುಡೆ ಹೊಡೆದಾಕ್ಬೇಕು ಅವನದನ್ನ. ಮುಖಾಮೂತಿ ನೋಡಿದೆ. ನಾನು ಈ ಟ್ರೈನ್ ಹೋಗುವಾಗ ಕಿಡಿಗೇಡಿಗಳು ಕಲ್ಲು ಹೊಡಿತವೆ. ಹಾಗಲ್ಲ, ಇವನ್ ಪಕ್ಕಾ ಕ್ರಿಮಿನಲ್ ಅವನು ಯಾವನ. ಹಂಗಾರೆ ವಿರಾಮ ಕೊನೆಯದು ತೆಗೆದುಕೊಂಡು ವಾಪಸ್ ಬರೋಣ. ಬಂದು ಸಮಗ್ರ ಸುದ್ದಿಗಳೇನಿದೆ ಅನ್ನೋದನ್ನು ನೋಡೋಣ. ಅದಕ್ಕೆ ಮೊದಲು ಒಂದು ಸುದ್ದಿ ಇತ್ತೀಚೆಗೆ ಕ್ಯಾಬಿನೆಟ್ಟಿಂದ ಬರ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ 70 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಆಯುಷ್ಮಾನ್ ಭಾರತ ಆರೋಗ್ಯ ವಿಮೆ ಯೋಜನೆಯನ್ನು ವಿಸ್ತರಿಸುವಂತಹ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ. ಯಾವುದೇ ಜಾತಿ ಮತ ಇಲ್ಲ ಅದೆಲ್ಲ ಇರೋದೇ ಇಲ್ಲ. 70 ವರ್ಷ ಮೇಲ್ಪಟ್ಟವ್ರಿಗೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯವನ್ನು ಪಡ್ಕೋಬೋದು. ಅದರಲ್ಲಿ ಹಿರಿಯ ನಾಗರಿಕರಿಗೆ 5 ಲಕ್ಷ ಹೆಚ್ಚುವರಿಯಾಗಿ ಸಿಕ್ಕತ್ತೆ ಈಗ ಇದರಲ್ಲಿ ಅಂತ ಹೇಳಿದ್ದಾರೆ. ಇದು ಈಗ ಬಂದಿರೋ ಕ್ಯಾಬಿನೆಟ್ಟಿನ ತೀರ್ಮಾನ ಕೇಂದ್ರದಲ್ಲಿ.